ಹಾಂ ಎಲ್ಲ ಚೆನ್ನಾಗಿ ಬಂತು. ಹಾಂ ಇವತ್ತು ಒಂದೇ ದಿವ್ಸ ಗ್ಯಾಪ್ ಆಗೈತೆ ಅನ್ನೋ ಕಾರಣಕ್ಕೆ ನೀವು ಒಮ್ಮೆ ಇವತ್ತು ಕ್ಲಾಸ್ ತಗೊಂಡಿಲ್ಲ ಸರ್, ನಿಲ್ಲಿಲ್ಲ ಅನ್ಸತ್ತೆ. ಹಾಂ ಬರೀ 8th ಕ್ಲಾಸ್ ಅಟ್ಟ 1 hour ಮಾಡೀನಿ ಸರ. ಓಕೆ ಸರ್, ಓಕೆ. ಹಾಂ ಇಲ್ಲ, ನಿಮ್ಮ ಮಕ್ಕಳ ಮೇಲೆ ಕಾಳಜಿ ನನಗೆ ದ್ವಿತೀಯ ಅನಿಸ್ಲಿಕ್ಕತ್ತೈತಿ. ಯಾಕಂದ್ರೆ ಒಂದೇ ದಿವ್ಸ ಬರೀ ಕ್ಲಾಸ್ ಮಿಸ್ ಆಗೈತೆ ಅನ್ನೋ ಕಾರಣಕ್ಕೆ ಇವತ್ತ ನೀವು ಗೂಗಲ್ ಮೀಟ್ ಏರ್ಪಡಿಸಿರಿ. ಹೌದು ಸರ್. ಜೊತೆಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಹುಡುಗರು ಸರಳೀಕರಣ ಮಾಡಿ ಹೇಳ್ತಾರಲ್ಲ ಸರ್, ಅವರು ಬೇಸಿಕ್ ಲೆವೆಲ್ ಭಾರಿ ಇಂಪ್ರೂವ್ ಆಗ್ಲಿಕ್ಕೆ ಅವಕಾಶ ಐತಿ. ಥ್ಯಾಂಕ್ ಯು ಸರ್. ಇದನ್ನ ನಿಜವಾಗ್ಲೂ ಬಳಸ್ಕೊಂಡವ್ರು ಅವ್ರದ್ದು ಲಕ್ ಅದ. ನನಗ ಗೊತ್ತಿರೋಂಗ ಸರ್, ಬಹುತೇಕ ಕಡೆ ಈ ಪರಿ ಮಕ್ಕಳಿಗೆ ಕಾಳಜಿ ತಗೊಳ್ಳೋರನ್ನ ಬಹಳ ವಿರಳ ಅಂತ. ಓಕೆ ಸರ್. ಮ್ಯೂಟ್ ಮಾಡಿರಿ ಐಶ್ವರ್ಯ, ಮ್ಯೂಟ್ ಮಾಡಿರಿ. ಓಕೆ ಸರ್, ಹೇಳಿ. ಅದೇ ಸರ್, ಈ ತರ ಮಕ್ಕಳ ಕುರಿತಾದ ಕಾಳಜಿ ಐತ್ರಲ್ಲ, ಆದದ್ದು. ಥ್ಯಾಂಕ್ ಯು ಸರ್. ಅದಕ್ಕೆ ಎಲ್ಲರ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಏನು ಬೇಡ ಸರ, ಸುಮ್ಮನೆ ಯಾರು ಜೋಡ್ರಿ ಮಾತಾಡ್ಕೋತ ಕುಂದ್ರ ಬದಲಿ ಹುಡುಗರು ಜೋಡಿ ಮಾತಾಡಿದ್ರೆ ಸ್ವಲ್ಪ ಸಮಾಧಾನ ಆಕತ್ತೈತೆ ಅನ್ನೋ ಉದ್ದೇಶ ಇಟ್ಕೊಂಡ. ಇದರಿಂದ ಏನು ಖರ್ಚು ಇಲ್ಲ. ಕಾನ್ಫಿಡೆನ್ಸ್ ಬಿಲ್ಡಪ್ ಆಗತ್ತೆ ಸರ್ ಮಕ್ಕಳಿಗೆ. ಹಾಂ ಹೌದು ಸರ್. ಅನಂತರದ ಅವ್ರ ಲೆವೆಲ್ ಗೊತ್ತಾಗ್ತದ್ರಿ. ಜೊತೆಗೆ ಮನುಷ್ಯ ಬೇರೆ ಕಡೆ ಟರ್ನ್ ಆಗೋದ್ ಬದಲಿ ಒಳ್ಳೆ ವೇದಾಗಿರ್ತಾರ ಸರ್. ಹಾಂ ಹೌದು ಸರ್. ಮತ್ತು ಇಲ್ಲಿ ಭಯ ಅನ್ನೋದಿರಲ್ಲ ರೀ ಅವ್ರಿಗೆ. ಅದೇ ಸರ್, ಅದೇ ಕಾನ್ಫಿಡೆನ್ಸ್ ಬರುತ್ತೆ ಸರ್. ಟೀಚರ್ ಮುಂದಿರೋದ್ರಿಂದ ಭಯ ಆಗತ್ತೆ ರೀ ಅಲ್ಲಿ. ಅದೇ ತಪ್ಪಿದ್ರು ನೀವು ಅವ್ರಿಗೇನಿಲ್ಲ, ಅದನ್ನ ಈಸಿಯಾಗಿ ತಗೊಂಡ್ಬಿಟ್ಟು ಇಲ್ಲ ನೆಕ್ಸ್ಟ್ ಟ್ರೈ ಮಾಡು ಅಂತ ಹೇಳ್ತೀರಲ್ರಿ, ಅದು ಏನು ಹುಡುಗರಿಗೊಂದು ಧೈರ್ಯ ಕೊಡ್ತದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಸರ್. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ.